ಹಲೋ ಹಾಯ್ ಆಗಿದ್ರಿ ಚೆನ್ನಾಗಿದ್ರಿ ಅಂತ ಅನ್ಕೊಂಡಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರ್ಲೇಬೇಕಂತ ನಾನು ಬಯಸ್ತಾ ಇದ್ದೀನಿ. ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂತಂದ್ರೆ ಚಿನ್ನದ ನಾಡಿನ ರಾಯಚೂರು ಜಿಲ್ಲೆಯ ದೇವರ ನಾಡಿನ ದೇವದುರ್ಗ ತಾಲೂಕಿನ ಹಿರೇಬುದೂರು ಗ್ರಾಮದ ಗ್ರಂಥಾಲಯದಲ್ಲಿ ಇದ್ದೀನಿ ಬಂಧುಗಳೇ. ನಾನು ಕೂಡ ಈ ಗ್ರಂಥಾಲಯದೊಳಗೆ ಇವು ಅನೇಕ ರೀತಿಯಿಂದ ಕವಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳು, ಅನುಭವದ ಪುಸ್ತಕಗಳು ದೊಡ್ಡದು ಅಥವಾ ಅನುಭವದ ಮಾತುಗಳು ದೊಡ್ಡದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇ ಹೇಳಬೇಕು ಬಂಧುಗಳೇ. ಇದು ಗ್ರಂಥಾಲಯದೊಳಗೆ ಅದು ಎಷ್ಟೋ ಜನ ಕವಿಗಳು ಕೂಡ ಬರೆದಿರ್ತಕ್ಕಂಥ ಇವೆಲ್ಲ ಪುಸ್ತಕಗಳು ನೋಡಿದ್ರೆ ನನಗೆ ಭಾಳ ಸಂತೋಷ ಆಯಿತು. ನಾವು ಕೂಡ ಈ ರೀತಿ ಪುಸ್ತಕಗಳನ್ನು ಓದುವುದು ಮತ್ತು ಓದಿ ಅರ್ಥ ಮಾಡಿಕೊಳ್ಳಬೇಕು, ವ್ಯರ್ಥ ಮಾಡಿಕೊಳ್ಳಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ನಾನು ಕೂಡ ಒಂದು ಅನುಭವದ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪೀಠದ ವತಿಯಿಂದ ಅವರಷ್ಟು ನಾವು ಸಾಧನೆ ಮಾಡೋಷ್ಟು ಶಕ್ತಿ ಮತ್ತೆ ಯಾರಿಗೂ ಇರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಾನು ಕೂಡ ಒಂದು ಅನುಭವದ ಮಾತು, ಅದರೊಳಗೆ ಏನಾದರೂ ತಪ್ಪು ಲೋಪ ದೋಷಗಳು ಕಂಡು ಬಂದಲ್ಲಿ ಕ್ಷಮೆ ಇಲ್ಲ ಅಂತ ಕೇಳ್ತಿದ್ದೀನಿ. ಮಾಡಿಕೊಂಡ ಮಡದಿಯ ಕೈಯಲ್ಲಿ ಸಂಸಾರ ಕೊಡಬಾರದು, ಮಾಡಿಕೊಂಡ ಮಡದಿಯ ಕೈಯಲ್ಲಿ ಸಂಸಾರ ಕೊಡಬಾರದು, ಕೊಟ್ಟು ನಾವು ಅವರಿಗೆ ಗುಲಾಮರಾಗಬಾರದು. ಅದೇ ರೀತಿಯಾಗಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸುವುದು ಮರೆಯಬಾರದು ಮತ್ತು ನಾವು ಯಾವುದೇ ರೀತಿಯಿಂದ ಕೆಟ್ಟ ಅಭ್ಯಾಸಗಳನ್ನು ಕಲಿಯಬಾರದು. ಅನುಭವದ ಮಾತುಗಾರರನ್ನು ಕರೆಸಿ ಅನುಭವದ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳೋದು ಮರೆಯಬಾರ್ದು, ಅರ್ಥ ಮಾಡಿಕೊಳ್ಳಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಮಟ್ಟಗ ಬರೆದಿರ್ತಕ್ಕಂಥ ನಂಬರ್ ಫೇಲ್ ಆಗ್ಬೋದು, ಮಟ್ಟಗ ಬರೆದಿರ್ತಕ್ಕಂಥವ್ರು ನಂಬರ್ ಫೇಲ್ ಆಗ್ಬೋದು, ಆದರೆ ಮೋಸಗಾರರು ಹಾಡಿರ್ತಕ್ಕಂಥ ಮಾತು ಸುಳ್ಳಾಗಬಹುದು. ಆದರೆ ಈ ಪುಸ್ತಕದಲ್ಲಿ ಇರತಕ್ಕಂಥ ಕವಿಗಳು ಬರೆದಿರ್ತಕ್ಕಂಥ ಅಕ್ಷರಗಳು ಯಾವುದು ಫೇಲ್ ಆಗ್ತದೋ ಬಿಡ್ತದೋ ಅದು ನಿಮ್ಮ ಆತ್ಮಕ್ಕೆ ನೀವೇ ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋನ ಮುಗಿಸ್ತೇನೆ. ಜೈ ಎಂದ ಜೈ ಭುವನೇಶ್ವರಿ. ನನ್ನ ಈ ವಿಡಿಯೋಗಳನ್ನು ನೋಡಿರ್ತಕ್ಕಂಥ ಪುಣ್ಯಾತ್ಮರಿಗೆ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಫಾಲೋವರ್ಸ್ ಆಗಿರಿ ಅಂತ ಹೇಳ್ತಾ ಈ ಯೂಟ್ಯೂಬ್ದೊಳಗೆ ಸಬ್ಸ್ಕ್ರೈಬ್ ಆಗಬೇಕಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರಿ ತಾಯಿ.